ಈಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಭಾಳ ಮುಖ್ಯವಾಗಿ ಯಾವ ಥರ ಕೇಳ್ತಾರೆ, ನಿಮ್ಮ ಹೆಸರು ಅದು ಕೇಳಲೇಬೇಕಾಗತ್ತೆ. ಅಂದರೆ ಅವ್ರು ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯ, ನಿಮ್ಮ ಹೆಸರು, ವಯಸ್ಸು, ಉದ್ಯೋಗ ಏನು ಮಾಡ್ತಾ ಇದ್ದೀರಿ, ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಅವರೇ ಆ ವ್ಯವಸ್ಥೆಗೆ ಮುಖ್ಯಸ್ಥರಾಗಿರ್ಬೋದು. ಪ್ರಜಾತಂತ್ರ ವ್ಯವಸ್ಥೆಯ ಬ್ಯೂಟಿ ಇದು. ವಯಸ್ಸು, ಉದ್ಯೋಗ, ಕಾಯಂ ವಿಳಾಸ ಎಲ್ಲಿ, ಹಾಲಿ ವಿಳಾಸ ಎಲ್ಲಿ. ಕಾಯಂ ವಿಳಾಸ ಅಂತಂದರೆ ಅವರು ಸಿದ್ದರಾಮಯ್ಯನ ಹುಂಡಿಯಲ್ಲಿರುವಂಥ ವಿಳಾಸ. ಹಾಲಿ ವಿಳಾಸ ಅಂತಂದರೆ ಅವರ 3ನೇ ಮಹಡಿ ಮುಖ್ಯಮಂತ್ರಿ ಕಚೇರಿ. ಆಮೇಲೆ ಎರಡನೇದಾಗಿ ನಿಮ್ಮ ವಿರುದ್ಧ ಕೇಸು ದಾಖಲಾಗಿರುವ ಏನು 11/2024 ಸಾರಾಂಶ ತಿಳಿದಿದೆಯೇ, ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ, ಅದರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ, ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋಗಬೇಕು. ಆಮೇಲೆ 3ನೇ ಪ್ರಶ್ನೆ, ನಿಮ್ಮ ಕುಟುಂಬ ಸದಸ್ಯರ ವಿವರ ಏನು ಅಂತ ಕೇಳ್ತಾರೆ, ಅದನ್ನು ಅವರು ಹೇಳ್ತಾ ಹೋಗಬೇಕು. ನಿಮ್ಮ ಪತ್ನಿಯರ ಕುಟುಂಬದ ಸದಸ್ಯರ ವಿವರ ಏನು ಅಂತ ಅವ್ರು ಕೇಳ್ತಾರೆ. ಆಮೇಲೆ 4ನೇ ಪ್ರಶ್ನೆ, ನೀವು MLA, CM ಹಾಗೂ ವಿರೋಧ ಪಕ್ಷದ ನಾಯಕ ಹುದ್ದೆಯ ವಿವರ, ಕಾಲಾವಧಿ ಏನೇನು ಅಂತ. ಇದು ಯಾಕೆ ಬರುತ್ತೆ ಅಂತಂದರೆ, MLA ಆಗಿದ್ದಾಗ, CM ಆಗಿದ್ದಾಗ ಹಾಗೂ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲೇನು ಆರೋಪ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೆ ಅವತ್ತಿಂದ. 1998ರಲ್ಲಿ ಅದು ಡಿನೋಟಿಫಿಕೇಷನ್ ಎಲ್ಲ ಆದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದಕ್ಕೆಲ್ಲ ಲಿಂಕ್ ಇತ್ತು. ಇನ್ನು ಸದರಿ ಜಮೀನಿಗೆ ನೀವು ಯಾವಾಗ ಭೇಟಿ ನೀಡಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾರೆ. ಜಮೀನಿನ ವಸ್ತುಸ್ಥಿತಿ ಹೇಗಿತ್ತು, ನೀವು ಯಾವಾಗ ಹೋದ್ರಿ ಈ ಜಮೀನನ್ನು ನೋಡೋದಕ್ಕೆ, ನಿಮ್ಮ ಜಮೀನಲ್ವಾ, ನಿಮ್ಮ ಹೆಂಡತಿ ಜಮೀನಲ್ವಾ, ಹೋಗಿದ್ರಾ? ಅವ್ರು ಹೇಳ್ಬೋದು ಹೋಗಿದ್ದೆ, ಹೋಗಿಲ್ಲ, ಎಲ್ಲೋ ಹೇಳ್ಬೋದು. ಅಥವಾ ಹೆಂಡತಿ ನೋಡ್ಕೋತಾ ಇದ್ರು, ಬಾಮ ಇದು ಏನೋ ಹೇಳ್ಬೋದು. ಇನ್ನು 6ನೇದು, ಸದರಿ ಜಮೀನು ಡಿನೋಟಿಫೈ ಅವಧಿಯಲ್ಲಿ ತಾವು ಯಾವ ಪದವಿಯಲ್ಲಿದ್ದಿರಿ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಹೇಳ್ದಂಗೆ, ನಾನು ಹೇಳಿದ್ನಲ್ವಾ ಉಪಮುಖ್ಯಮಂತ್ರಿ. ಆಗ ಅವ್ರು ಹೇಳ್ಬೋದು, ಆಗ ಅದಕ್ಕೂ ಸಂಬಂಧ ಇದೆಯಾ ಇಲ್ವೋ ಅದನ್ನು ಅವರು ಯಾರು ತನಿಖಾಧಿಕಾರಿಗಳು ಪತ್ತೆ ಹಚ್ತಾರೆ. ಇನ್ನು 7ನೇ ಪ್ರಶ್ನೆ, ಭೂ ಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಸಹಾಯ ಕೇಳಿದ್ರಾ ಅಂತ ಕೇಳ್ತಾರೆ. ಇದು ನೋಡಿ ಏನು ಅಧಿಕಾರ ದುರುಪಯೋಗ ಅಂತ ಬಂದರೆ ಈ ಥರ ಬರುತ್ತೆ. ನೀವೊಂದು ಫೋನ್ ಮಾಡಿ ಅಂತ ಏನಾದರೂ ಹೇಳಿದ್ರಾ ಮತ್ತೊಂದು ಅಂತೇಳಿ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಪತ್ನಿಗೆ ಜಮೀನು ದಾನ ಮಾಡಿರುವ ವಿಚಾರ ಯಾವಾಗ ತಿಳಿಯಿತು, ನಿಮ್ಗೆ ಗೊತ್ತಿದೆಯಾ, ಅದನ್ನು ಅವರೇನು ಅರಿಶಿನ ಕುಂಕುಮ ಅಂತ ಕೊಟ್ಟಿದ್ರಲ್ಲ. ಇನ್ನು ಜಮೀನಿನ ಮೇಲೆ ಬಗ್ಗೆ 2013ನೇ ಸಾರ್ವತ್ರಿಕ ಚುನಾವಣೆಯ ಘೋಷಣಾ ಪತ್ರದಲ್ಲಿ ತಿಳಿಸಿದ್ದೀರಾ ನೀವು, ಯಾಕಂದರೆ ಹೆಂಡತಿ ಆಸ್ತಿ ನೀವು ಹೇಳಬೇಕಾಗತ್ತೆ ಅಂತೇಳಿ. ಇನ್ನು 2009-2013 ಅವಧಿಯಲ್ಲಿ ಆಸ್ತಿದಾಯತ್ವ ಪಟ್ಟಿಯಲ್ಲಿ ನಮೂದನೆ ಮಾಡಿದ್ದೀರಾ. 50-50 ಅನುಪಾತದಲ್ಲಿ ಪರಿಹಾರ ನೀಡುವ ವಿಚಾರ ನಿಮಗೆ ಗೊತ್ತಾ, ಯಾವಾಗ ಗೊತ್ತು. 14 ಸೈಟ್ಗಳನ್ನು ಪರಿಹಾರವಾಗಿ ನೀಡಿದ ವಿಚಾರ ಯಾವಾಗ ತಿಳಿಯಿತು. ಆ ಸಮಯದಲ್ಲಿ ಮುಡಾ ಅಧ್ಯಕ್ಷರು ಯಾರಾಗಿದ್ದರು, ತಾವು ಶಿಫಾರಸು ಮಾಡಿದ್ರಾ. ಆಮೇಲೆ ನಿಮ್ಮ ಪತ್ನಿಯವರು ಮುಡಾಕ್ಕೆ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದಾರಲ್ಲ, ಅದು ಗೊತ್ತಾ ನಿಮಗೆ. ನಿಮ್ಮ ಬ್ಯಾಂಕ್ ಖಾತೆ ಹಾಗೂ ಪ್ಯಾನ್ ಕಾರ್ಡ್ಸ್ ನಂಬರ್ಗಳ ವಿವರ ಗೊತ್ತಾ, ಕೊಡ್ಬೋದಾ ನೀವು. ಇದೆಲ್ಲ ಕೇಳಿ ಆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಲೋಕಾಯುಕ್ತದ 30 ಪ್ರಶ್ನೆ ಅಂತ. ಓಕೆ ನಾಗರಾಜ್, ಈಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಭಾಳ ಮುಖ್ಯವಾಗಿ ಯಾವ ಥರ ಕೇಳ್ತಾರೆ, ನಿಮ್ಮ ಹೆಸರು ಅದು ಕೇಳಲೇಬೇಕಾಗತ್ತೆ. ಅಂದರೆ ಅವ್ರು ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯ, ನಿಮ್ಮ ಹೆಸರು, ವಯಸ್ಸು, ಉದ್ಯೋಗ ಏನು ಮಾಡ್ತಾ ಇದ್ದೀರಿ, ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಅವರೇ ಆ ವ್ಯವಸ್ಥೆಗೆ ಮುಖ್ಯಸ್ಥರಾಗಿರ್ಬೋದು. ಪ್ರಜಾತಂತ್ರ ವ್ಯವಸ್ಥೆಯ ಬ್ಯೂಟಿ ಇದು. ವಯಸ್ಸು, ಉದ್ಯೋಗ, ಕಾಯಂ ವಿಳಾಸ ಎಲ್ಲಿ, ಹಾಲಿ ವಿಳಾಸ ಎಲ್ಲಿ. ಕಾಯಂ ವಿಳಾಸ ಅಂತಂದರೆ ಅವರು ಸಿದ್ದರಾಮಯ್ಯನ ಹುಂಡಿಯಲ್ಲಿರುವಂಥ ವಿಳಾಸ. ಹಾಲಿ ವಿಳಾಸ ಅಂತಂದರೆ ಅವರ 3ನೇ ಮಹಡಿ ಮುಖ್ಯಮಂತ್ರಿ ಕಚೇರಿ. ಆಮೇಲೆ ಎರಡನೇದಾಗಿ ನಿಮ್ಮ ವಿರುದ್ಧ ಕೇಸು ದಾಖಲಾಗಿರುವ ಏನು 11/2024 ಸಾರಾಂಶ ತಿಳಿದಿದೆಯೇ, ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ, ಅದರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ, ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋಗಬೇಕು. ಆಮೇಲೆ 3ನೇ ಪ್ರಶ್ನೆ, ನಿಮ್ಮ ಕುಟುಂಬ ಸದಸ್ಯರ ವಿವರ ಏನು ಅಂತ ಕೇಳ್ತಾರೆ, ಅದನ್ನು ಅವರು ಹೇಳ್ತಾ ಹೋಗಬೇಕು. ನಿಮ್ಮ ಪತ್ನಿಯರ ಕುಟುಂಬದ ಸದಸ್ಯರ ವಿವರ ಏನು ಅಂತ ಅವ್ರು ಕೇಳ್ತಾರೆ. ಆಮೇಲೆ 4ನೇ ಪ್ರಶ್ನೆ, ನೀವು MLA, CM ಹಾಗೂ ವಿರೋಧ ಪಕ್ಷದ ನಾಯಕ ಹುದ್ದೆಯ ವಿವರ, ಕಾಲಾವಧಿ ಏನೇನು ಅಂತ. ಇದು ಯಾಕೆ ಬರುತ್ತೆ ಅಂತಂದರೆ, MLA ಆಗಿದ್ದಾಗ, CM ಆಗಿದ್ದಾಗ ಹಾಗೂ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲೇನು ಆರೋಪ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೆ ಅವತ್ತಿಂದ. 1998ರಲ್ಲಿ ಅದು ಡಿನೋಟಿಫಿಕೇಷನ್ ಎಲ್ಲ ಆದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದಕ್ಕೆಲ್ಲ ಲಿಂಕ್ ಇತ್ತು. ಇನ್ನು ಸದರಿ ಜಮೀನಿಗೆ ನೀವು ಯಾವಾಗ ಭೇಟಿ ನೀಡಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾರೆ. ಜಮೀನಿನ ವಸ್ತುಸ್ಥಿತಿ ಹೇಗಿತ್ತು, ನೀವು ಯಾವಾಗ ಹೋದ್ರಿ ಈ ಜಮೀನನ್ನು ನೋಡೋದಕ್ಕೆ, ನಿಮ್ಮ ಜಮೀನಲ್ವಾ, ನಿಮ್ಮ ಹೆಂಡತಿ ಜಮೀನಲ್ವಾ, ಹೋಗಿದ್ರಾ. ಅವ್ರು ಹೇಳ್ಬೋದು ಹೋಗಿದ್ದೆ, ಹೋಗಿಲ್ಲ, ಎಲ್ಲೋ ಹೇಳ್ಬೋದು. ಅಥವಾ ಹೆಂಡತಿ ನೋಡ್ಕೋತಾ ಇದ್ರು, ಬಾಮ ಇದು ಏನೋ ಹೇಳ್ಬೋದು. ಇನ್ನು 6ನೇದು, ಸದರಿ ಜಮೀನು ಡಿನೋಟಿಫೈ ಅವಧಿಯಲ್ಲಿ ತಾವು ಯಾವ ಪದವಿಯಲ್ಲಿದ್ದಿರಿ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಹೇಳ್ದಂಗೆ, ನಾನು ಹೇಳಿದ್ನಲ್ವಾ ಉಪಮುಖ್ಯಮಂತ್ರಿ. ಆಗ ಅವ್ರು ಹೇಳ್ಬೋದು, ಆಗ ಅದಕ್ಕೂ ಸಂಬಂಧ ಇದೆಯಾ ಇಲ್ವೋ ಅದನ್ನು ಅವರು ಯಾರು ತನಿಖಾಧಿಕಾರಿಗಳು ಪತ್ತೆ ಹಚ್ತಾರೆ. ಇನ್ನು 7ನೇ ಪ್ರಶ್ನೆ, ಭೂ ಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಸಹಾಯ ಕೇಳಿದ್ರಾ ಅಂತ ಕೇಳ್ತಾರೆ. ಇದು ನೋಡಿ ಏನು ಅಧಿಕಾರ ದುರುಪಯೋಗ ಅಂತ ಬಂದರೆ ಈ ಥರ ಬರುತ್ತೆ. ನೀವೊಂದು ಫೋನ್ ಮಾಡಿ ಅಂತ ಏನಾದರೂ ಹೇಳಿದ್ರಾ ಮತ್ತೊಂದು ಅಂತೇಳಿ.
ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಪತ್ನಿಗೆ ಜಮೀನು ದಾನ ಮಾಡಿರುವ ವಿಚಾರ ಯಾವಾಗ ತಿಳಿಯಿತು? ನಿಮ್ಗೆ ಗೊತ್ತಿದೆಯಾ? ಅದನ್ನು ಅವರೇನು ಅರಿಶಿಣ ಕುಂಕುಮ ಅಂತ ಕೊಟ್ಟಿದ್ರಲ್ಲ. ಇನ್ನು ಜಮೀನಿನ ಮೇಲೆ ಬಗ್ಗೆ 2013ನೇ ಸಾರ್ವತ್ರಿಕ ಚುನಾವಣೆಯ ಘೋಷಣಾ ಪತ್ರದಲ್ಲಿ ತಿಳಿಸಿದ್ದೀರಾ ನೀವು. ಇದರ ಹೆಂಡತಿ ಆಸ್ತಿ ನೀವು ಹೇಳಬೇಕಾಗತ್ತೆ ಅಂತೇಳಿ. ಇನ್ನು 2009-2013 ಅವಧಿಯಲ್ಲಿ ಆಸ್ತಿದಾಯತ್ವ ಪಟ್ಟಿಯಲ್ಲಿ ನಮೂದನೆ ಮಾಡಿದ್ದೀರಾ. 50-50 ಅನುಪಾತದಲ್ಲಿ ಪರಿಹಾರ ನೀಡುವ ವಿಚಾರ ನಿಮಗೆ ಗೊತ್ತಾ? ಯಾವಾಗ ಗೊತ್ತು? 14 ಸೈಟ್ಗಳನ್ನು ಪರಿಹಾರವಾಗಿ ನೀಡಿದ ವಿಚಾರ ಯಾವಾಗ ತಿಳಿಯಿತು? ಆ ಸಮಯದಲ್ಲಿ ಮುಡಾ ಅಧ್ಯಕ್ಷರು ಯಾರಾಗಿದ್ದರು? ಅವ್ರು ಶಿಫಾರಸು ಮಾಡಿದ್ರಾ? ಆಮೇಲೆ ನಿಮ್ಮ ಪತ್ನಿಯವರು ಮುಡಾಕ್ಕೆ ನೀಡಿರುವ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದಾರಲ್ಲ, ಅದು ಗೊತ್ತಾ ನಿಮಗೆ? ನಿಮ್ಮ ಬ್ಯಾಂಕ್ ಖಾತೆ ಹಾಗೂ ಪ್ಯಾನ್ ಕಾರ್ಡ್ಸ್ ನಂಬರ್ಗಳ ವಿವರ ಗೊತ್ತಾ? ಕೊಡ್ಬೋದಾ ನೀವು? ಇದೆಲ್ಲ ಕೇಳಿ ಆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಲೋಕಾಯುಕ್ತದ 30 ಪ್ರಶ್ನೆ ಅಂತ. ಓಕೆ ನಾಗರಾಜ್, ಈಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ, ಭಾಳ ಮುಖ್ಯವಾಗಿ ಯಾವ ಥರ ಕೇಳ್ತಾರೆ, ನಿಮ್ಮ ಹೆಸರು ಅದು ಕೇಳಲೇಬೇಕಾಗತ್ತೆ. ಅಂದರೆ ಅವರು ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯ, ನಿಮ್ಮ ಹೆಸರು, ವಯಸ್ಸು, ಉದ್ಯೋಗ ಏನು ಮಾಡ್ತಾ ಇದ್ದೀರಿ, ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಅವರೇ ಆ ವ್ಯವಸ್ಥೆಗೆ ಮುಖ್ಯಸ್ಥರಾಗಿರ್ಬೋದು. ಪ್ರಜಾತಂತ್ರ ವ್ಯವಸ್ಥೆಯ ಬ್ಯೂಟಿ ಇದು. ವಯಸ್ಸು, ಉದ್ಯೋಗ, ಕಾಯಂ ವಿಳಾಸ ಎಲ್ಲಿ, ಹಾಲಿ ವಿಳಾಸ ಎಲ್ಲಿ. ಕಾಯಂ ವಿಳಾಸ ಅಂತಂದರೆ ಅವರು ಸಿದ್ದರಾಮಯ್ಯನ ಹುಂಡಿಯಲ್ಲಿರುವಂಥ ವಿಳಾಸ. ಹಾಲಿ ವಿಳಾಸ ಅಂತಂದರೆ ಅವರ 3ನೇ ಮಹಡಿ ಮುಖ್ಯಮಂತ್ರಿ ಕಚೇರಿ. ಆಮೇಲೆ ಎರಡನೇದಾಗಿ ನಿಮ್ಮ ವಿರುದ್ಧ ಕೇಸು ದಾಖಲಾಗಿರುವ ಏನು 11/2024 ಸಾರಾಂಶ ತಿಳಿದಿದೆಯೇ? ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ, ಅದರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋಗಬೇಕು. ಆಮೇಲೆ 3ನೇ ಪ್ರಶ್ನೆ, ನಿಮ್ಮ ಕುಟುಂಬ ಸದಸ್ಯರ ವಿವರ ಏನು ಅಂತ ಕೇಳ್ತಾರೆ. ಅದನ್ನು ಅವರು ಹೇಳ್ತಾ ಹೋಗಬೇಕು. ನಿಮ್ಮ ಪತ್ನಿಯರ ಕುಟುಂಬದ ಸದಸ್ಯರ ವಿವರ ಏನು ಅಂತ ಅವ್ರು ಕೇಳ್ತಾರೆ. ಆಮೇಲೆ 4ನೇ ಪ್ರಶ್ನೆ, ನೀವು MLA, CM ಹಾಗೂ ವಿರೋಧ ಪಕ್ಷದ ನಾಯಕ ಹುದ್ದೆಯ ವಿವರ, ಕಾಲಾವಧಿ ಏನೇನು ಅಂತ. ಇದು ಯಾಕೆ ಬರುತ್ತೆ ಅಂತಂದರೆ, MLA ಆಗಿದ್ದಾಗ, CM ಆಗಿದ್ದಾಗ ಹಾಗೂ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲೇನು ಆರೋಪ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೆ ಅವತ್ತಿಂದ. 1998ರಲ್ಲಿ ಅದು ಡಿನೋಟಿಫಿಕೇಷನ್ ಎಲ್ಲ ಆದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದಕ್ಕೆಲ್ಲ ಲಿಂಕ್ ಇತ್ತು. ಇನ್ನು ಸದರಿ ಜಮೀನಿಗೆ ನೀವು ಯಾವಾಗ ಭೇಟಿ ನೀಡಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾರೆ. ಜಮೀನಿನ ವಸ್ತುಸ್ಥಿತಿ ಹೇಗಿತ್ತು, ನೀವು ಯಾವಾಗ ಹೋದ್ರಿ ಈ ಜಮೀನನ್ನು ನೋಡೋದಕ್ಕೆ? ನಿಮ್ಮ ಜಮೀನಲ್ವಾ, ನಿಮ್ಮ ಹೆಂಡತಿ ಜಮೀನಲ್ವಾ, ಹೋಗಿದ್ರಾ? ಅವ್ರು ಹೇಳ್ಬೋದು, ಹೋಗಿದ್ದೆ, ಹೋಗಿಲ್ಲ, ಎಲ್ಲೋ ಹೇಳ್ಬೋದು. ಅಥವಾ ಹೆಂಡತಿ ನೋಡ್ಕೋತಾ ಇದ್ರು, ಬಾಮೈದೆ ಏನೋ ಹೇಳ್ಬೋದು. ಇನ್ನು 6ನೇದು, ಸದರಿ ಜಮೀನು ಡಿನೋಟಿಫೈ ಅವಧಿಯಲ್ಲಿ ತಾವು ಯಾವ ಪದವಿಯಲ್ಲಿದ್ದಿರಿ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಹೇಳ್ದಂಗೆ, ನಾನು ಹೇಳಿದ್ನಲ್ವಾ ಉಪಮುಖ್ಯಮಂತ್ರಿ. ಆಗ ಅವ್ರು ಹೇಳ್ಬೋದು, ಆಗ ಅದಕ್ಕೂ ಸಂಬಂಧ ಇದೆಯಾ ಇಲ್ವೋ ಅದನ್ನು ಅವರು ಯಾರು ತನಿಖಾಧಿಕಾರಿಗಳು ಪತ್ತೆ ಹಚ್ತಾರೆ. ಇನ್ನು 7ನೇ ಪ್ರಶ್ನೆ, ಭೂ ಪರಿವರ್ತನೆ ಮಾಡುವ ಸಂಬಂಧ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಸಹಾಯ ಕೇಳಿದ್ರಾ ಅಂತ ಕೇಳ್ತಾರೆ. ಇದು ನೋಡಿ ಏನು ಅಧಿಕಾರ ದುರುಪಯೋಗ ಅಂತ ಬಂದರೆ ಈ ಥರ ಬರುತ್ತೆ. ನೀವೊಂದು ಫೋನ್ ಮಾಡಿ ಅಂತ ಏನಾದರೂ ಹೇಳಿದ್ರಾ ಮತ್ತೊಂದು ಅಂತೇಳಿ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಪತ್ನಿಗೆ ಜಮೀನು ದಾನ ಮಾಡಿರುವ ವಿಚಾರ ಯಾವಾಗ ತಿಳಿಯಿತು? ನಿಮ್ಗೆ ಗೊತ್ತಿದೆಯಾ? ಅದನ್ನು ಅವರೇನು ಅರಿಶಿಣ ಕುಂಕುಮ ಅಂತ ಕೊಟ್ಟಿದ್ರಲ್ಲ. ಇನ್ನು ಜಮೀನಿನ ಮೇಲೆ ಬಗ್ಗೆ 2013ನೇ ಸಾರ್ವತ್ರಿಕ ಚುನಾವಣೆಯ ಘೋಷಣಾ ಪತ್ರದಲ್ಲಿ ತಿಳಿಸಿದ್ದೀರಾ ನೀವು. ಇದರ ಹೆಂಡತಿ ಆಸ್ತಿ ನೀವು ಹೇಳಬೇಕಾಗತ್ತೆ ಅಂತೇಳಿ. ಇನ್ನು 2009-2013 ಅವಧಿಯಲ್ಲಿ ಆಸ್ತಿದಾಯತ್ವ ಪಟ್ಟಿಯಲ್ಲಿ ನಮೂದನೆ ಮಾಡಿದ್ದೀರಾ. 50-50 ಅನುಪಾತದಲ್ಲಿ ಪರಿಹಾರ ನೀಡುವ ವಿಚಾರ ನಿಮಗೆ ಗೊತ್ತಾ? ಯಾವಾಗ ಗೊತ್ತು? 14